ಏನ್ರಿ ಮೆಣಸಿನ್ಕಾಯಿ ಖಾಲಿ ಆಗಿದೆ, ಅವ್ರನ್ನ ಕಳ್ಸಿ ತಗೊಂಬರಕ್ ಹೇಳಿ. ಯಜಮಾನನ್ನೇ ಇಲ್ಲಿ ನೋಡಿ, ತುಂಬಾ ಬಾಳೆಕಾಯಿ ಬೇಡ ಬಿಡು, ಕೀ ಎತ್ಕೊಂಡ್ ಬಾ ನೀನು. ಅದು ನೆನ್ನೆನೆ ಸತೀಶ್ ಬಂದ್ ತಗೊಂಡೋಗಿಲ್ವಾ? ಓ ಹೇಳ್ದಂಗೆ ಸತೀಶ ಕೀ ಇಸ್ಕೊಂಡೋಗವ್ನೆ. ನೆನ್ನೆ ಲೋಡ್ ಬಂದಿತ್ತು. ನೀನೊಂದ್ ಕೆಲಸ ಮಾಡು, ನೇರವಾಗಿ ಸತೀಶ್ ನೋಡ್ಬಿಟ್ಟು ಕೀ ಇಸ್ಕೊಂಡು ಸ್ಕೂಲ್ ಹತ್ರಕ್ಕೆ ಹೋಗು. ನಾನೊಂದ್ ಕೆಲಸ ಮಾಡ್ತೀನಿ, ಈ ಹೆಡ್ ಮಾಸ್ಟರ್ ಹೋಗಿ ಸತೀಶ್ ಹತ್ರ ಕೀ ಇಸ್ಕೊಂಡ್ ಬರೋವರ್ಗು ಈ ಪ್ಯೂನು ಇಲ್ಲೇ ಕೂತಿರ್ತಾನೆ. ಹಂಗೆಲ್ಲ ಹೇಳ್ಬೇಡಿ ಯಜಮಾನ್ರೆ. ಸ್ಕೂಲ್ ಬೀಗನ ಬೇರೆ ಯಾರತ್ರನು ಕೊಡ್ಬೇಡಿ ಅಂತ ನಾನು ಎಷ್ಟು ಸತಿ ಹೇಳ್ದೆ, ಆದ್ರೆ ಕೇಳಿದ್ರೆ ತಾನೆ. ಇನ್ಮೇಲೆ ಕೇಳ್ತೀನಿ ಬಿಡಿ. ನೀವ್ ಹೋಗಿ ಯಜಮಾನ್ರೆ. ಸುತ್ತಿ ಬಳಸದೆ ವಿಷಯಕ್ಕೆ ಬರ್ತೀನಿ. ಅದೇ ಈ ಪವರ್ ಪರಮೇಶ್ವರ್ನ ಬಿಸ್ನೆಸ್. ರೇಟು ಕಡಿಮೆ ಆಗಲ್ಲ, ಕಮಿಷನ್ ಕಡಿಮೆ ಆಗಲ್ಲ. ಈಗ ಮಾತಾಡಿದ್ ಯಾರ ಹತ್ರ ಗೊತ್ತಾ? SP ಹತ್ರ. ಪೊಲೀಸ್ ಸೂಪರಿಂಟೆಂಡೆಂಟ್. ಇವ್ರು ಅವ್ರಿಗಿಂತ ದೊಡ್ಡ ವ್ಯಕ್ತಿ, ಸುದರ್ಶನ್ ಮೂರ್ತಿ. ಸರಿ ಬನ್ನಿ. ಅಗೋ ಅಲ್ಲಿದೆಯಲ್ಲ ಒಂದು 50 ಎಕರೆ, ಅದಕ್ಕೆ ಒಂದು ಪಾರ್ಟಿನ ನೋಡಿದ್ದೀನಿ. ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತಾರಂತೆ. ಕೇಂದ್ರ ಕಮಿಟಿ ಅಲ್ಲಿ ಹಸಿರು ಬಾವುಟನ ನೆಟ್ರೆ, ನಾವಿಲ್ಲಿ ಕೆಂಪು ಬಾವುಟನ ನೆಡ್ತೀವಿ. ಆಗ ಈ ಜಾಗನ ಮಾರ್ಬೋದು ಒಳ್ಳೆ ರೇಟ್ಗೆ. ಆಗ ಈ ಪವರ್ ಪರಮೇಶ್ವರನ್ ಕಮಿಷನ್ ಮರೀದಿದ್ರೆ ಸರಿ. ಮರಿತೀರಾ? ಇಲ್ಲ. ಏನೋ ಗೂಬೆ. ಸಾರಿ. ಎಷ್ಟು ಸಲನೋ ನಿನ್ಗೆ ಹೇಳೋದು, 2 ಲೋಡು ಇಟ್ಗೆ ಶಿವಪ್ರಸಾದ್ಗೆ, 500 ಮೂಟೆ ಜಲ್ಲಿ ರಮೇಶ್ಗೆ. ಆಮೇಲೆ ಕಮಿಷನ್ ಎಲ್ಲ ಸಾಯಂಕಾಲ ನನ್ನ ಶಿಷ್ಯನ ಕೈಯಲ್ಲಿ ಕೊಟ್ಟು ಕಳಿಸ್ಬಿಡು, ಮರಿಬೇಡ. ಸರಿನಾ? ಸರಿ. ನೀವು ಬೇರೆ ಏನಾದ್ರು ಕೆಲಸ ಇದೆಯಾ? ನಿಜ ಹೇಳ್ಬೇಕು ಅಂದ್ರೆ ತುಂಬಾನೇ ಸೈಡ್ ಬಿಸ್ನೆಸ್ಗಳಿದೆ. ಅಷ್ಟೊಂದು ದೊಡ್ಡ ಕೆಲಸ ಅಲ್ಲ. ನಮ್ಮ ಊರಲ್ಲಿ ಹೈಸ್ಕೂಲ್ ಇದೆಯಲ್ಲ, ಅಲ್ಲಿ ಟೀಚರ್ ಆಗಿದ್ದೀನಿ. ಟೀಚರ್ ಬದುಕ್ಬೇಕಲ್ಲ ಸರ್. 1 ತಿಂಗಳು ಸಂಬಳದಲ್ಲಿ ಚೀಟಿ ಕಾಸು ಕೂಡ ಕಟ್ಟಕ್ಕಾಗಲ್ಲ.